ಮಾಡ್ತೀವಲ್ಲ ಇದು ಅದನ್ನು ಬಂದಾಗುವ ಪರಿಸ್ಥಿತಿದಾಗ ಹೌದು. ಮತ್ತೆ ಮ್ಯಾಲೆ ಇದು ಹೋಗುತ್ತಾ ಹಂಗಲ್ಲ ಥರ್ಡ್ ಸ್ಟೇಜ್ ಆಗುತ್ತ ಬಿಡ ಬರಲ್ರಿ ನಿಮಗೂ ಗೊತ್ತಿದ್ದು. ಆದ್ರೂ ಕೂಡ ಏನೈತಿ ಮಾಡ್ಕೊಂಡಿವಿ ನಾವು ನಿಮ್ಮೆಲ್ಲ ಇದು ಸಹಕಾರದಿಂದೆಲ್ಲ ಮಾಡ್ಕೊಂಡಿವಿ. ಅದ್ರ ಸಂಬಂಧ ಬಿಡ್ತಾ ಇದ್ದೀವಿ. ನೀರು ಬಿಡಾಗಿಲ್ಲ ಅಂತ ಅಲ್ಲಿಲ್ಲ ನಾನು ಥರ್ಡ್ ಸ್ಟೇಜ್ನಾಗ ಏನೈತಲ್ಲ ಅದನ್ನ ಇದು ಮಾಡಕ್ ಬರಲ್ಲ ಅಂತ ನಾನು ಇದನ್ನು ಬೆಳಗ್ಗೆ ಅದನ್ನ ಹೇಳತ್ತೀನಿ ನಾನು ನಿಮಗೆ. ನಾ ಬಿಡಾಕ್ ಬರಲ್ಲ ಅಂತ ಏನಿಲ್ಲ. ನೀವು ಒಂದೇ ಏಕರೂಪ ಮಾಡಿದ್ರೆ ಬಾ ಚಲೋ ಈ ಕಡೆ ಬಿಡು ಎಲ್ಲ ಅದ್ರಾಗ ನಾ ಏನು ಅದಕ್ಕೆ ಇದು ಇಲ್ಲ. ನಮ್ಮ ರೈತರಿಗೆ ನಾವು ಕೊಡಬೇಕು. ನಾನು ಅವ್ರಿಗೆ ಹೌದಪ್ಪ ನನ್ನ ಮನೆಗೆ ನಮ್ಮ ರೈತರಿಗೆ ನಾವು ನಿಮಗೆ ಬಿಟ್ಟು ಏನು ಅವ್ರನ್ನ ಇದು ಮಾಡೋದು. ಅವ್ರು ಏನು ಕಾನೂನ್ದಾಗ ಏನು ಮೊದಲಿನ ಯಾನೇ 1 ಮತ್ತು 2ನೇ ಸ್ಟೇಜ್ನಾಗ ಏನದಲ್ಲ ಅದ್ರ ಪ್ರಕಾರ ಏನೈತಿ ಹೊಂಟೈತಿ. ಈಗ 3ನೇ ಸ್ಟೇಜಿಗೆ ಏಕರೂಪ ಮಾಡಿದ್ರೆ ಚಲೋ ಒಳ್ಳೆನೇ. ನಮಗೆ ಸಾಹೇಬ್ರ ಇಷ್ಟು ನೀರು ಇದ್ದದ್ದು ಎಲ್ಲಿ ಹೋಗ್ಬೇಕು? ನಾನು ಈಗ ಅವರೇ ಬರಬೇಕು. ಅದಕ್ಕೆ ಮತ್ತೊಂದು ಇದು ಯಾರು ಮತ್ತೊಂದು ಯಾವುದು ಡ್ಯಾಮ್ ಸಿಸ್ಟಮ್ ನಾವು ಯಾಕೆ ನಾನು ಬಿಜಾಪುರದಾಗ ನಾ ಬರೀ 19 ಕೆರೆಗೆ ಸಂಬಂಧಪಟ್ಟಿದ್ದು ನಾ ಹೇಳಿ ಎಲ್ಲ ಕೆರೆಗೂ ಬರ್ತಾವೆ ಎಲ್ಲ ಅಲ್ಲ 19 ಕೆರೆಗೆ ಬಿಡೋದು ನಂದು. ಡ್ಯಾಮಿಂದ ಏನು ನೀವೇನು ವಾಟರ್ ಕಲೆಕ್ಷನ್ ಎಲ್ಲ ಹೇಳಿದ್ರಲ್ಲ ಅದು ಇದಕ್ಕೆ ಬರ್ತದೆ. ಅವರು ಡ್ಯಾಮ್ ಸರ್ಕಲಿಗೆ ಬರ್ತದೆ. 2 ಸರ್ಕಲ್ ಅದಾವೆ. ನಿಮ್ಗೆ ಕೊಡೂರು ಹಿಡಿಯೋರು ಕಳ್ಸಿರ್ತಾರೆ. ಅಲ್ಲಿ ಆದದ್ದು ಬಿಟ್ಟಿಲ್ಲ ಅಂದ್ರೆ ಹಂಗೆ ಆಕೈತೆ ಹಿಡ್ಕೊಂಡು ಬರೋ ಪೂರ ನೀವು ಎಲ್ಲರೂ ಮಾತಾಡ್ಬೇಕು ಸಮಗ್ರ. ಅರ್ಧ 19 ಏನೈತೆ ಅದು ಅದರದ್ದು ಸಂಬಂಧಪಟ್ಟಿದ್ದು ನಾ ಮಾತಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಎಲ್ಲರೂ ನೀವು ಇಲ್ಲಿಯವರು ಇಲ್ಲ ಹಂಗಿಲ್ಲ ನಾವು ಕಾಯ್ದೇಶ್ವರ ಬೇರೆ ಹಂಗಲ್ಲ ಮಾತಾಡಿ ಬ್ಯಾಡನಲ್ಲ ಮಾತಾಡೋದು ಈಗ ನೀವು ಅಜಯ್ ಗೋವಿಂದ ರಾಠೋಡ್ ನಾಟ್ SP ಅಷ್ಟ ಮಾತಾಡೋದು. ಈಗ ಇಲ್ಲಂದ್ರೆ ಬರೋದು ಈಗ 19 ಏನಾಯ್ತು ಅದು ವರ್ಷ ಮಾತಾಡೋದು. ಯಾಕಂದ್ರೆ ಆ ಡ್ಯಾಮಿಗೆ ಸಂಬಂಧಪಟ್ಟಿದ್ದು SC ಆ ಕಂಟ್ರೋಲು ಅವ್ರು ಏನಂತಾರೆ ಏನು ಹೇಳ್ಬೇಕಲ್ಲ. ಇಂಜಿನಿಯರ್ ಇದ್ರೆ ನಮ್ಗೆ ರೈತರಿಗೆ ಏನು ತಿಳಿತೈತಿ? ಹೇಳಕತ್ತೀನಿ ಮತ್ತೇನು ಹೇಳ್ಬೇಕು? ಏನು ನೀರಾವರಿ ಏನು ಆಗ್ಬೇಕು? ಹಿಂಗಾದ್ರು ನೀರಾವರಿ ಎಲ್ಲ ಮಾಡಿರಲ್ಲ ಹೋರಾಟ ಮಾಡಿ ಮತ್ತೊಮ್ಮೆ ಏಕರೂಪ ಅಂತೇಳಿ ನೀವು ಹೊಸದಾಗಿ ಮಾಡಿವ್ರಿ. ಈಗ ಮೊನ್ನೆ ಮಾಡಿ ಓಪನಿಂಗ್ ಈಗ ಮುಂದಿನ ಸಾರಿ ಯಾಕಾಗತ್ತೆ? ಮುಂದಿನ ಸಾರಿ ಸಾಯಲ್ಲ. ಇದ್ದಿಲ್ಲ ಈಗ ಮಾಡಿ ಹೋದನ್ನ ಅವಾಗ ಮಾಡ್ತಿದ್ದಿಲ್ಲ. ಅದು ಬೆನ್ನ ಹತ್ತಿ ಇವರೆಲ್ಲ ಇದು ಮಾಡಿ ನಾವು ಕೇಳಿದಾಗ ಬಡ್ಗಿ ತಗೊಂಡಾಗ ಮಾಡಿರಿ. ನಾವು ಹಂಗೆ ಮಾಡಿಲ್ಲ. ನೀವು ಹಂಗೆ ಮಾಡಿದ್ದಿಲ್ಲ. ನಾವು ಮಾಡೀವ್ರಿ ಕೆಲಸ. ನೀವು ಹಂಗೆ ಅನ್ಬೇಡ. ಈ ಮಾತಂದ್ರೆ ನನಗೆ ಭಾಳ ಬೇಜಾರು. ಮಾಡಿಲ್ಲ ಅಂತ ಅನ್ಬೇಡ. ನೀವು ಹಂಗೆ ಅನ್ಬೇಡ್ರಿ. ಹಂಗೆಲ್ಲ ಬರೀ ಬಡಗಿ ಹಿಡಿದೇ ಆಗಿಲ್ಲ ಎಲ್ಲ ಕೆಲಸ. ನಮ್ದು ಅದ್ರಾಗ ಒಳಗಾಯ್ತು. ನೀವು ಹಂಗಂದ್ರೆ ಇಲ್ಲಿ ಇದು ಒಳಗ್ ಬಿಡ್ಬೇಕು ನಮ್ಮ ಇದು. ನೀವು ಹಿಂಗಾರ ಮತ್ತೊಂದು ನಾವು ಇದನ್ನ ಬಿಟ್ಟು ಹೋಗ್ಬಿಡೋಣ ಅನ್ನೋದು. ನೀವು ಇಷ್ಟೆಲ್ಲ ಇದು ನಮ್ಮ ಜಿಲ್ಲಾ ನಮ್ಮ ಸ್ವಂತತೆ ಅಂತೇಳಿ ನಾವು ಅವರಿಗೆಲ್ಲ ಕೇಳ್ಕೊಳ್ಳೋದು. ಇವ್ರಿಗೆ ಮಾತಾಡ್ತೀನಿ ಯಾರಿಗೆ ಬೇಕು. ನಾವು ಸಣ್ಣತನ ಮಾಡಲ್ಲ ಏನು ಮಾಡಲ್ಲ. ಅವ್ರಿಗೆ ಕೇಳ್ಕೊಂಡು ಅವ್ರು ಸಜೆಷನ್ ರೋಡಿಗೆ ಹೋಗೋದು ಕೇಳಾಯ್ತೀವಿ ನಾವು. ನೀವು ಮಾಡ್ತಿರಂತ ಕೇಳ್ತೀವಿ. ಮತ್ತೆ ಇದು ಮಾತಂದ್ರೆ ಹೆಂಗಿದು? ನೀವು ಬರೀ ತಗೊಂಡು ಎದ್ದಾಗೆ ಮಾಡಿರೋದು ಎಷ್ಟು ಇದು ಆಗುತ್ತೆ? ಒಳಗೆ ಬಿಡ್ಬೇಕು. ಒಂದು ಮಿನಿಟ್ ಕ್ಲಿಯರ್ ಆಗಿ ಆಮೇಲೆ ಮಾತಾಡಿ. ನಿಮ್ಮ ಕ್ವಶನ್ಗೆ ಉತ್ತರ ಕೊಡ್ತೀನಿ. ಅದಂತ ಮಾತಾಡಿ. ಈಗ 3ನೇ ಸ್ಟೇಜಿಗೆ ಐತಿ. ಹೀಗಾಗಿ ನೀವು 3ನೇ ಸ್ಟೇಜ್ದಾಗೂ ನಾವ್ಯಾಕೆ 19 ಕೆರೆಗೆ ಸಾಹೇಬ್ರ ವರ್ಷದಲ್ಲಿ ಏನು ಪ್ಲಾನ್ ಇಲ್ಲ? ಎಂದು ಯಾವಾಗ ಏನೇ ಕುಡಿ ನೀರು ಸಂಬಂಧ ಬಿಟ್ಟಾಗ ಅಷ್ಟೇ ಬಿಡುದು. ಯಾವ ಬಿಟ್ಟಾಗ ಅಂದ್ರೆ ಆಮೇಲೆ ಇನ್ಫ್ಲೋ ಏನು ಚಾಲು ಆಗುತ್ತಲ್ಲ, ಇನ್ಫ್ಲೋ ಬರುತ್ತಲ್ಲ ಮ್ಯಾಲಿಂದ, ಇನ್ಫ್ಲೋ ಏನಾರ ಚಾಲು ಆಗಿ ನಮ್ಮಲ್ಲಿ ನೀರು ಆಗ್ತಂದ್ರೆ ನಾವು ಈ ಕಡೆ ಇಮಿಡಿಯೇಟ್ ನಾವು ಚಾಲು ಮಾಡ್ತೀವಿ. ಮಹಾರಾಷ್ಟ್ರದಾಗ ಇನ್ಫ್ಲೋ ಚಾಲು ಆಯ್ತು ಅಂದ್ರೆ ಈ ಕಡೆ ಕಂಟಿನ್ಯೂ. ಯಾವುದು ಯಾವ ಈಗ ಬಿಟ್ಟೇವಲ್ರಿ? ಅಲ್ಲ ಅದಕ್ಕೆ ಅದು ಇನ್ನೂ ಬಿಟ್ಟಿಲ್ಲ. ಈಗ ಮುಂದೆ ಎಲ್ಲ ಬಿಟ್ಟಾಗೆಲ್ಲ ಒಮ್ಮೆ ಬಿಡ್ತೀವಿ ಅಂತ ಹೇಳತ್ತಿಲ್ಲ. ಅಲ್ರಿ ನಿಮಗೆ ಬಿಟ್ಟಿಲ್ಲ. 3 ಸ್ಟೇಜ್ ನಿಮ್ದು ಬರ್ತದೆ. ಈಗ ಎಲ್ಲಿಂದ ಬರ್ತದಲ್ಲ ಮಸೂತಿ ಹಿಡ್ಕೊಂಡು 3ನೇ ಸ್ಟೇಜಿಗೆ ಬರುದು. ಈ ಸಲ ಅಷ್ಟೇ ಆಗದೆ ಟ್ಯಾಕಲ್ ಅಂತ ಅಲ್ಲದು. ಈಗೆಲ್ಲ ನಾಳೆ ಒಂದು 15 ದಿವಸ ಬ್ಯಾಡ ಅಂದ್ರೆ ಬರ್ತದಲ್ಲಿ. ನಾ ಏನು ಬ್ಯಾಡ ಅನ್ನಕತ್ತಿಲ್ಲ. ಅಂದ್ರೆ ಈಗ ಅದ್ರ ಸಂಬಂಧ ಬರ್ಬೇಕಂದ್ರೆ 2-2.5 TMC ಬೇಕಂತ ಹೇಳತ್ತೀನಿ ನಾನು. ಅದು ಒಂದೇ ಇದಕ್ಕೆ ಸ್ವಲ್ಪ ಅದಕ್ಕೆ ಎಲ್ಲ ಅಲ್ಲಿಂದ ತರಬೇಕು. ನಾ ಇಲ್ಲ ಅಂದ್ರೆ ಏನಾಯ್ತು ಅಲ್ಲಿ ಬಟನ್ ಓದ್ತಿ ಇಲ್ಲೇ ಡೈರೆಕ್ಟ್ ಬರ್ತಿತ್ತು ಅಂದ್ರೆ ನೀವು ಹೇಳ್ಬೇಕಾಗಿಲ್ಲ. ಅದು ಸಪ್ರೇಟ್ ಪರ್ಮಿಷನ್ ತೊಗೋಬೋದು. ಹ್ಯಾಂಗೆ ಸರಿ ಹ್ಯಾಂಗೆ ಹಿಂಗೆ ಹೇಳಿದ್ರೆ ಹ್ಯಾಂಗೆ ಹೇಳಿ ನೋಡೋಣ. ನೀರಾವರಿ ಇಲಾಖೆ ನೇಮ ಆಯ್ತು. ಟೇಲಣಿಗೆ ಕೊಡೋದಂತ ಕೊಡೋದು ಬೇಕಾಗಿಲ್ಲ. ಕೊಡು ಯಾವಾಗ ನೋಡಿ ಹಿಂಗೆ ಅಂದ್ಬಿಡ್ತೀರಿ ನೋಡಿ. ಯಾವಾಗ ಮಳೆಗಾಲದಾಗ ಯಾಕೆ ಹೋದ್ಸಲ ನಾವು ಬೇಸಿಗೆಯಲ್ಲೂ ಬಿಟ್ಟಿನ್ರಿ.
ಬೇಸಿಗೆಯಲ್ಲಿ ಬಿಟ್ಟಿರಿ ನಡಬರ್ಕ್ ಪೈಪ್ ಹೊಡೆದು ಆ ಪೈಪಿಗೆ ಹೊಟ್ಟೆ ಕಲೆಕ್ಷನ್ ಯಾರಿಲ್ಲ ಒಬ್ಬ ಸಾಹೇಬರು ಬರಲ್ಲ. ಅವ್ರಿಗೆ ಇವ್ರಿಗೆ ಗೊತ್ತೈತಿ ಇದನ್ನ ಬಂದ್ ಮಾಡಿದ್ರೆ ಹ್ಯಾಂಗ ಮಾಡೋದು ಒಂದ್ ಕಡೆ ತಿರುಗಿ ಕ್ಲೋಸ್ ಮಾಡಿ ಅದು ಪೂರಾ ಒಂದು ನೆಕ್ ಬಿಟ್ಟು ಒಂದು 4 ಮಂದಿ ಒಳಗೆ ಹಾಕ್ರಿ ಸರ್ ನಮ್ಮ ಅಂತವ್ರು ಎಲ್ಲ ಎಲ್ಲ ಆಮೇಲೆ ಮತ್ ಹೊಳಿ ಬಿಡ್ತಿದ್ರಲ್ಲ ಎಲ್ಲ ಹಾಕಿನಿ ನನಗೆ ಹೇಳ್ತೀರಿ ಗಾಡಿ ಎಲ್ಲ ಹಾಕ್ತೀನಲ್ಲ ಈ ಸಲ ಇಲ್ಲ ದೊಡ್ಡ ಯಾರಿಗಿಲ್ಲ ಈ ಸಲ ಬರ್ತಿರ್ತೀನಿ ಬರ್ತೀನಿ ಈ ಸಲ ಆಯ್ತು ಅದು ಯಾರೇ ಇರೋದು 2.51 ಪ್ರಮಾಣ ಹೆಚ್ಚುವರಿ ನೀರು ನಮ್ಗೊಂದು ಕೊಡ್ರಿ ನಾವೊಂದು ಹಾಕ್ತೀವಿ ಈ ವಾಟರ್ ಆಲೋಚನೆ ಮಾಡೋದು ದೀನ್ ನಮಸ್ಕಾರ ಆಗ್ತವ್ರು ಅದೇ ನಮಗೊಂದು ಕೊಡ್ಲಿ ಈಗ MP ಸಾಹೇಬ್ರು ಪೈಪಿ ಮಾಡತ್ತಾರ ಈಗ ಎಲ್ಲ ಇಟ್ಕೊಂಡಾರ ಎಲ್ಲ ಬಜೆಟ್ನಾಗ ಬಜೆಟ್ನಾಗ ಇದು ಆಗಿದ್ದು ಅನ್ನೋದು 250 ಕೋಟಿ ಆಗಿದ್ದು ಮೊದಲು 25,000 ಎಕರೆ ಅವ್ರು ಮಾಡಿದ್ದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬಿಜಾಪುರದಲ್ಲಿ ಸಮಗ್ರ ನೀರಾವರಿ ಹೋರಾಟದ ನೀರಾವರಿ ಸಲಾಗಿ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ನಿನ್ನೆಯಿಂದ ಹೋರಾಟ ಪ್ರಾರಂಭವಾಗಿ ಅಹೋರಾತ್ರಿ ಇವತ್ತು 2ನೇ ದಿನದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಮ್ಮ ಪ್ರಮುಖ ಬೇಡಿಕೆ 524ಕ್ಕೆ ನೀರನ್ನು ನಿಲ್ಲಿಸಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ ತ್ವರಿತಗತಿಯಲ್ಲಿ ಮಾಡಬೇಕು. ಮತ್ತು ಇನ್ನು ಚಡಚನ್ ಭಾಗ, ಇಂಡಿ ಭಾಗದಲ್ಲಿ, ಬಬಲೇಶ್ವರ ಭಾಗದಲ್ಲಿ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಉಳಿದ ನೀರಾವರಿ ಏರಿಯಾವನ್ನು ಕವರ್ ಮಾಡಬೇಕು. ಅದರಲ್ಲಿಯೂ ರೇವಣಸಿದ್ದೇಶ್ವರ 2ನೇ ಹಂತದ ಕಾಮಗಾರಿಯನ್ನು ಶೀಘ್ರ ಟೆಂಡರ್ ಕರೆದು ಇಂಪ್ಲಿಮೆಂಟ್ ಮಾಡಿ 60-70 ವರ್ಷಗಳಿಂದ ನೀರಾವರಿಗೆ ವಂಚಿತವಾದ ಏರಿಯಾವನ್ನು ಸಂಪೂರ್ಣಗೊಳಿಸಬೇಕಂತೇಳಿ ಸರ್ಕಾರದ ಮೇಲೆ ನಾವು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಇದರೊಳಗೆ ಡೋನಿ ನದಿಯ ಹೂಳೆತ್ತುವ ಸಲುವಾಗಿ ಈಗಾಗಲೇ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಮಾನ್ಯ ಸಿಟಿ ಶಾಸಕರು ಸೆಂಟ್ರಲ್ ಮಂತ್ರಿಯವರಿದ್ದಾಗ ಸ್ವಲ್ಪ ಏನೋ ಕೆಲಸವನ್ನು ಮಾಡಿ ಅದು ಅಲ್ಲಿಗೆ ಅರ್ಧ ನಿಂತಿದೆ. ಪ್ರೊಜೆಕ್ಟ್ ಮಾಡಿ ಇಟ್ಟಿದ್ದಾರೆ, ಬಟ್ ಅದರ ಸಲುವಾಗಿ ಏನೂ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಸುಮಾರು 2.5 ಲಕ್ಷ ಎಕರೆ ಹೆಕ್ಟರ್ ಅಲ್ಲಿ ಹಾಳಾಗ್ತಾಯಿದೆ. ಅದರ ಬಗ್ಗೆನೂ ಸರ್ಕಾರ ಎಚ್ಚರಗೊಂಡು ಈ ದಿಶೆಯಲ್ಲಿ ಕೆಲಸವನ್ನು ಮಾಡಬೇಕು. ಮತ್ತು ಎಲ್ಲ ಶಾಸಕರು ಇವತ್ತು ಬಿಜಾಪುರ ಅಷ್ಟೇ ಅಲ್ಲ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಯಾದಗಿರಿ
ರಾಯಚೂರು, ಗುಲ್ಬರ್ಗ ಎಲ್ಲ ಜಿಲ್ಲೆಯ ಶಾಸಕರು, ಮಂತ್ರಿಗಳು ಈ ನೀರಾವರಿ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಒತ್ತನ್ನು ಕೊಡಬೇಕು. ಈ ಏನು ಚೀಪ್ ಪಾಪ್ಯುಲಾರಿಟಿ ಸ್ಕೀಮ್ ಅದಾವ ಅವೆಲ್ಲ ಬಂದ್ ಮಾಡಿ ಈ 524ರ ನೀರು ನಿಲ್ಲಿಸಿ ಎಲ್ಲ ರೈತರಿಗೆ ನೀರಾವರಿ ಮಾಡಿಕೊಡ್ಬೇಕಂಥೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು. ಭಾರತೀಯ ಕಿಸಾನ್ ಸಂಘ ವಿಜಯಪುರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಾವು ನಿನ್ನೆ ದಿನ 17/3/2025 ಸೋಮವಾರದಂದು ಧರಣಿ ಸತ್ಯಾಗ್ರಹವನ್ನು ನಿರಂತರವಾಗಿ ಹಮ್ಮಿಕೊಂಡಿದ್ದೇವೆ. ಅದರ ಕಾರಣ ಅಂದರೆ ವಿಜಯಪುರ ಜಿಲ್ಲೆಯ ಪ್ರಮುಖ ಬೇಡಿಕೆ ಅಂದರೆ ಚಡ್ಚಾಣ್, ಇಂಡಿ ಭಾಗ, ಜಗಜೀವಣಿಗೆ, ಇಂಚಿಗೇರಿ ಇತರೆ ಎಲ್ಲ ಭಾಗಗಳಲ್ಲಿ ನಿರ್ವಹಣೆ ಕೂಡ ಆಗಿರ್ಬೋದು. ಆ ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಅವಶ್ಯದ, ತೀವ್ರನೇ ನಾವು ಅದು ಮಾಡಬೇಕು ಅಂಥೇಳಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಿನ್ನೆ ಸಾಯಂಕಾಲ ಡಿ ಸಿ ಅವರು ಕೂಡ ಬಂದಿದ್ದರು, ಆಮೇಲೆ ಎ ಡಿ ಸಿ ಅವರು ಬಂದಿದ್ದರು, ಆಮೇಲೆ ಡಿ ವೈ ಎಸ್ ಪಿ ಅವರು ಬಂದಿದ್ದರು, ಇತರೆ ಎಲ್ಲ ಅಧಿಕಾರಿಗಳು ಮತ್ತು ಇಂಜಿನಿಯರು ಕೂಡ ಬಂದಿದ್ದರು. 3 ಭಾಗದ ಇಂಜಿನಿಯರು ಬಂದು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಅದು ಸರ್ಕಾರಕ್ಕೆ ತಿಳಿಸ್ತೀವಿ, ಶೀಘ್ರವೇ ಅದನ್ನು ಕಾರ್ಯರೂಪಕ್ಕೆ ಬರುವಂತೆ ಮಾಡ್ತೀವಿ ಅಂಥೇಳಿ ಪ್ರಯತ್ನ ಮಾಡ್ತೀವಿ ಅಂತ ಅವರು ನಿನ್ನೆ ರಾತ್ರಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗೂ ಕೂಡ ಬೆಳಿಗ್ಗೆ ಎ ಡಿ ಸಿ ಅವರು ಮತ್ತು ಇಂಜಿನಿಯರ್ ಅವರು ಗೋವಿಂದ ರಾಠೋಡ್ ಅವರು ಕೂಡ ಬಂದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪ್ರಾಂತದ ಉಪಾಧ್ಯಕ್ಷರನ್ನೆಲ್ಲ ವಿಚಾರ ಮಾಡಿ ಅದು ತೀವ್ರನೇ ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ, ಜಾರಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಸರ್ಕಾರಕ್ಕೆ ತಿಳಿಸ್ತೀವಿ. ಆ ತಿಳಿಸಿದ ಪ್ರತಿಯನ್ನು ಕೂಡ ನಾವು ನಿಮ್ಮ ಸಂಘಟನೆಗೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ತಾನೇ ಅವರು ನಿರ್ಗಮಿಸಿದ್ದಾರೆ. ನನ್ನ ಹೆಸರು ರವೀಂದ್ರನಾಥ್ ಮೇಡೆಗಾರ್, विजयपुर जिला भारतीय किसान संघ अध्यक्ष। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।